ನಮ್ಮ ಗುರುಗಳ ಸಂದೇಶದಲ್ಲಿ ಈಗ ನಾವು 18 ಸೂತ್ರಗಳ ಬಗ್ಗೆ ತಿಳ್ಕೊಂತ ಇದ್ದೀವಿ. 18 ಸೂತ್ರಗಳು ಆದರ್ಶ ಸೂತ್ರಗಳು. ಪ್ರತಿ ಸೂತ್ರ ಕೂಡ ಸರಿಯಾಗಿ ಪಾಲನೆ ಮಾಡ್ಬೇಕು, ಅವಾಗೆ ಅವನು ಪಿರಮಿಡ್ ಮಾಸ್ಟರ್ ಆಗಕ್ಕೆ ಎಲಿಜಿಬಲ್. ಸೊ ಇವತ್ತಿನ ಸೂತ್ರ ಏನಪ್ಪಾ ಅಂದ್ರೆ, ಮಕ್ಕಳನ್ನ ಧ್ಯಾನಕ್ಕೆ ನಾವು ಕರ್ಕೊಂಬರ್ಬೇಕು. ಪೇರೆಂಟ್ಸು ತಮ್ಮ ಮಕ್ಕಳನ್ನ ಧ್ಯಾನಕ್ಕೆ ಕರ್ಕೊಂಬರ್ಬೇಕು. ಅದು ವಿಷಯ, ಅದು ಮೂಲ ಕರ್ತವ್ಯ. ಅದು ಪ್ರತಿ ತಂದೆ ತಾಯಿ ಕೂಡ ಮಕ್ಕಳನ್ನ ಧ್ಯಾನಕ್ಕೆ ಕರ್ಕೊಂಬರ್ಬೇಕು. ನಮ್ಮ ಗುರುಗಳು ಮಕ್ಕಳನ್ನ ನಾನ್ ನೋಡ್ದಂಗೆ ಏನು ಹೇಳ್ತಾ ಇರ್ಲಿಲ್ಲ. ಅವರು ಮಕ್ಳಿಗೆ ಯಾವತ್ತು ಇದು ಮಾಡು ಅದು ಮಾಡು ಅಂತ ಹೇಳಿದ್ದೇ ನೋಡಿಲ್ಲ ನಾನು. ಅವ್ರು ಒತ್ತಾಯ ಮಾಡ್ತಿರ್ಲಿಲ್ಲ ಯಾವತ್ತು. ಖಂಡಿತ ನಾವು ಮಕ್ಳಿಗೆ ಯಾವತ್ತೂ ಒತ್ತಾಯ ಮಾಡಬಾರ್ದು. ಅವ್ರ ಲೈಫಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಸುಮಾರು ಸತಿ ಹೇಳೋರು ಪತ್ರಿ ಸರ್, ಯಾರ ಲೈಫಲ್ಲಿ ಯಾರು ಇಂಟರ್ಫಿಯರ್ ಆಗಬಾರ್ದು. ಅದು ವೆರಿ ಇಂಪಾರ್ಟೆಂಟ್. ಅದು ನಾವು ಇಂಟರ್ಫಿಯರ್ ಆದ್ವಿ ಅಂದ್ರೆ ಮತ್ತೆ ಕರ್ಮ ಸಿದ್ಧಾಂತ ಆಡ್ ಆಗುತ್ತೆ ಅಲ್ಲಿ. ಮಕ್ಕಳು ಹೇಳೋರು ಯಾವತ್ತು, ಅವರು ಒಂಥರ ಒಂದು ಹೂ ತರ. ಅವರು ಪರಿಮಳಗಳು ಇರುತ್ತೆ ಯಾವತ್ತು. ಅಂದ್ರೆ ಫ್ರೆಶ್ ಎನರ್ಜಿಸ್ ಇರುತ್ತೆ ಅವ್ರ ಹತ್ರ. ಒಂದು ಹೊಸ ಒಂದು ಕಾಂತಿ, ಹೊಸ ಒಂದು ಹುರುಪು, ಚೈತನ್ಯ ಯಾವತ್ತು ತುಂಬಿರುತ್ತೆ ಮಕ್ಕಳಿಗೆ. ಸೊ ಮಕ್ಕಳಲ್ಲಿ ಆ ಚೈತನ್ಯ ಇದೆ ಅಂದ್ರೆ ಆ ಚೈತನ್ಯ ಯಾವತ್ತು ಉಳ್ಕೋಬೇಕು. ಇನ್ನು ಆ ಚೈತನ್ಯ ಹೋಗ್ಬಾರ್ದು. ಆ ಒಂದು ಎಕ್ಸ್ಪ್ರೆಸಿವ್ ನೇಚರ್ ಇರುತ್ತೆ. ಆ ಒಂದು ಏನೇ ಒಳಗೆಲ್ಲ ಅವ್ರು ಎಕ್ಸ್ಪ್ರೆಸ್ ಮಾಡಿರ್ತಾರೆ, ಅದನ್ನ ಅಲ್ಲೇ ಚೂಟ್ ಹಾಕ್ಬಾರ್ದು. ಹಂಗಾಗಿ ಮಕ್ಕಳು ಏನ್ ಮಾಡಿದ್ರು ಎಸ್ ಎಸ್ ಅನ್ಬೇಕು. ಬಿಗಿನಿಂಗ್ ಅಲ್ಲಿ ಏನು ಗೊತ್ತಿರೋದಿಲ್ಲ, ಸಣ್ಣ ಏಜ್ ಅಲ್ಲಿ ಮಾಡು ಅಂತ ಹೇಳ್ಬೇಕು. ಏನೇ ಮಾಡಿದ್ರು ಮಾಡು ಅಂತ ಹೇಳ್ಬೇಕು. ಶ್ರದ್ಧೆ ಹೇಳಿದ್ರು, ಮಕ್ಕಳನ್ನ ಯಾವತ್ತು ಅವ್ರ ಲೈಫಲ್ಲಿ ಇಂಟರ್ಫಿಯರ್ ಆಗ್ಬೇಡಿ. ನಾವು ಅವರೊಂದು ಜೀವನದಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ತಂದೆ ತಾಯಿ ಬರೀ ಯಾವಾಗ್ಲೂ ಇಂಟರ್ಫಿಯರ್ ಆಗ್ತಿರ್ತಾರೆ. ನೀನ್ ಇದೇ ಮಾಡ್ಬೇಕು, ಅದೇ ಮಾಡ್ಬೇಕು. ಸರ್ ಜೀವನದಲ್ಲೇನೆ ಮೆಡಿಕಲ್ ಸೀಟ್ ಬಂದಿಲ್ಲ ಅಂತ ಅವರು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರು. ಅಂದ್ರೆ ಅವ್ರಿಗೆ ಅವಮಾನ ಮನೆಯಲ್ಲಿ. 1-2 ಮಾಸದಲ್ಲೇ ಮೆಡಿಕಲ್ ಸೀಟ್ ಹೋಯ್ತಂತ ಅವ್ರು. ನೋಡಿ, ಅಂದ್ರೆ ಅದನ್ನ ಈ ಒಂದು ಒಂದು ಅನುಭವನ ಸುಮಾರು ಸತಿ ಹೇಳಿದ್ದಾರೆ. ಆ ಟ್ಯಾಂಕ್ ಬಂಡ್, ಹೈದ್ರಾಬಾದ್ ಅಲ್ಲಿ ಟ್ಯಾಂಕ್ ಬಂಡ್ ಅಂತ ದೊಡ್ಡ ಕೆರೆ ಇದೆ ಸಿಟಿ ಸೆಂಟ್ರಲ್. ಅಲ್ಲಿ ಬಿದ್ದು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರು. ಆ ನೀರು ತಣ್ಣಗಿದೆ ಅಂತ ಸೂಸೈಡ್ ಮಾಡ್ಕೊಂಡಿಲ್ಲಂತೆ. ಅಂದ್ರೆ ನೋಡಿ, ಆ ಪೇರೆಂಟ್ಸ್ ಇಂಟರ್ಫಿರೆನ್ಸ್ ಅಂತಕ್ಕಂಥದ್ದು ಮಕ್ಕಳನ್ನ ಎಷ್ಟು ಪರಿಣಾಮ ಬೀರುತ್ತೆ. ತಂದೆ ತಾಯಿಗಳು ಅವ್ರ ಜೀವನದಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ಸರ್ ಸುಮಾರು ಸತಿ ಹೇಳೋರು. ನೀನ್ ಯಾರು ಅವ್ರಿಗೆ ಹೇಳಕ್ಕೆ? ನೋಡಿ, ಅದು ವೆರಿ ಇಂಪಾರ್ಟೆಂಟ್. ಅವ್ರು ಯಾವತ್ತೂ ಹೇಳೋರು. ಖಲೀಲ್ ಗಿಬ್ರಾನ್ ಒಂದು ಮಾತು ಹೇಳ್ತಾರೆ. ಈ ಒಂದು ಕೊಟೇಶನ್ ತುಂಬಾ ಹೇಳೋರು ಸರ್. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಹ್ಯಾವ್ ಕಮ್ ಥ್ರೂ ಯು ಅಂತ ಹೇಳಿದ್ದಾರೆ. ಯಾರು? ಖಲೀಲ್ ಗಿಬ್ರಾನ್. ನಮ್ಮ ಮಕ್ಕಳಲ್ಲ, ಅವ್ರು ನಮ್ಮ ಮುಖಾಂತರ ಬಂದಿದ್ದಾರೆ ಅಷ್ಟೇ ಭೂಮಿಗೆ. ಈ ಒಂದು ಭೌತಿಕ ದೇಹ ಸಾಕಾರ ಮಾಡಿದೆ ಅವ್ರು ಬರಕ್ಕೆ ಅಷ್ಟೇ. ಅಷ್ಟು ಬಿಟ್ರೆ ನಮಗೆ ಅವ್ರಿಗೆ ಸಂಬಂಧ ಇಲ್ಲ ಏನು. ಹಂಗಾಗಿ ನಾವು ಅವರ ಮೇಲೆ ಅಧಿಕಾರ ತೋರಿಸ್ಬಾರ್ದು. ಅವರ ಜೀವನದಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ನೋಡಿ, ಖಲೀಲ್ ಗಿಬ್ರಾನ್ ಏನ್ ಹೇಳ್ತಾರೆ? ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನಮ್ಮ ಮಕ್ಕಳಲ್ಲ, ಖಂಡಿತ ಮಕ್ಕಳಲ್ಲ. ದೇ ಹ್ಯಾವ್ ಕಮ್ ಥ್ರೂ ಅಸ್. ನೋಡಿ, ಅಂದ್ರೆ ಅವರು ನಮ್ಮ ಒಂದು ಭೌತಿಕ ದೇಹದಿಂದ ಈ ಭೂಮಿಗೆ ಬಂದಿದ್ದಾರೆ ಅಷ್ಟೇ. ಇದನ್ನ ಪ್ರತಿ ತಂದೆ ತಾಯಿ ಕೂಡ ನೆನ್ಪಿಟ್ಕೋಬೇಕು. ಅವಾಗ ಏನಾಗುತ್ತೆ, ನಾವು ಅವರ ಜೀವನದಲ್ಲಿ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಅವ್ರಿಗೆ ಏನ್ ಇಷ್ಟ ಅದು ಕೊಡಕ್ಕೆ
ಆ ಒಂದು ಸಹಕರಿಸ್ತೀವಿ ನಾವು ಏನ್ ಬೇಕು ಅವ್ರಿಗೆ ಅಷ್ಟೇ. ಭೌತಿಕ ಜೀವನಕ್ಕೆ ಓದಬೇಕು, ಆಹಾರ ಬೇಕು, ಆಟ ಬೇಕು, ಪಾಠ ಬೇಕು, ನಮ್ಮ ಕೈಲಾದದ್ದು ಅದನ್ನು ಕೊಡಕ್ಕೆ ನಾವು ಪ್ರಾರಂಭ ಮಾಡ್ತೀವಿ, ಸಹಕರಿಸ್ತೀವಿ ಅಷ್ಟೇ. ಅಷ್ಟೇ ಬಿಟ್ರೆ ಏನಿಲ್ಲ. ಯಾಕಂದ್ರೆ ನಮ್ಮ ಮುಖಾಂತರ ಬಂದಿದ್ದಾರೆ ಅಷ್ಟೇ ಅವರು. ಅದು ಇಂಪಾರ್ಟೆಂಟ್ ನೋಡಿ, ವೆರಿ ಇಂಪಾರ್ಟೆಂಟ್. ನಮ್ಮ ಮುಖಾಂತರ ಬಂದಿದ್ದಾರೆ ಹೊರತು ಅವ್ರು ನಮ್ಮ ಮಕ್ಕಳಲ್ಲ. ಖಲೀಲ್ ಗಿಬ್ರಾನ್ ಹೇಳ್ತಾರೆ. ಈ ಕೊಟೇಶನ್ ತುಂಬಾ ಸತಿ ಹೇಳೋರು ಪತ್ರಿ ಸರ್. ವೆರಿ ಇಂಪಾರ್ಟೆಂಟ್. ಪ್ರಾಫಿಟ್ ಅಂತ ಬುಕ್ ಇದೆ ಒಂದು. ಈ ಬುಕ್ ಓದಿ ಎಲ್ಲರೂ. ಪ್ರಾಫಿಟ್. ಹ್ಮ್ ಒಳ್ಳೆ ಬುಕ್ ಇದು. ಈ ಬುಕ್ನ ಎಲ್ಲರೂ ಓದ್ಬೇಕು. ಪ್ರಾಫಿಟ್ ಅಂತ ಅದ್ಭುತವಾದ book. ಮಕ್ಕಳು ಕೂಡ ಓದಿಸ್ಬೇಕು ಈ ಬುಕ್. ಸೊ ಖಲೀಲ್ ಗಿಬ್ರಾನ್ ಇದೇ ಹೇಳ್ತಾರೆ. ಮ್ಯಾರೇಜ್ ಅಂದ್ರೆ ಏನು, ಮಕ್ಕಳು ಅಂದ್ರೆ ಏನು, ರಿಲೇಷನ್ಸ್ ಅಂದ್ರೆ ಏನು. ತುಂಬಾ ಅದ್ಭುತವಾಗಿದೆ ಬುಕ್ ಇದು. ಚಿಕ್ಕ ಬುಕ್, ಒಂದು 60-70 ಪೇಜ್ ಇರುತ್ತೆ ಅಷ್ಟೇ. ಸೊ ಈ ಕೊಟೇಶನ್ ನ ಪತ್ರಿ ಸರ್ ಮತ್ತೆ ಮತ್ತೆ ಹೇಳೋರು. ನಾವು ಅವ್ರ ಜೀವನದಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ಇಂಟರ್ಫಿಯರ್ ಆದ್ರೆ ಏನಾಗುತ್ತೆ ಅಂದ್ರೆ, ಪ್ರತಿಯೊಂದು ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಅವ್ರಿಗೋಸ್ಕರ ಬಂದಿರ್ತಾರೆ. ಅವರು ಯಾರಿಗೋಸ್ಕರ ಬಂದಿರೋದಿಲ್ಲ. ಅವ್ರ ಪ್ಲಾನ್ ಇರುತ್ತೆ. ಆ ಪ್ಲಾನ್ಗೋಸ್ಕರನೇ ಅವರು ಬಂದಿರ್ತಾರೆ. ಫಸ್ಟ್ ಧ್ಯಾನಕ್ಕೆ ಕರ್ಕೊಂಬರ್ಬೇಕು ಮಕ್ಕಳನ್ನ. ಅದು ಇಂಪಾರ್ಟೆಂಟ್. ಫಸ್ಟ್ ಪೇರೆಂಟ್ಸ್ ಧ್ಯಾನ ಮಾಡ್ಬೇಕು. ಪೇರೆಂಟ್ಸ್ ಧ್ಯಾನ ಮಾಡದೆ ಮಕ್ಕಳು ಧ್ಯಾನ ಮಾಡೋದಿಲ್ಲ. ಪೇರೆಂಟ್ಸ್ ಮೆಡಿಟೇಟರ್ ಆದ್ರೆ ಸಹಜವಾಗಿ ಮಕ್ಕಳು ಮೆಡಿಟೇಟರ್ಸ್ ಆಗ್ತಾರೆ. ಹೇಗಪ್ಪ ಅಂದ್ರೆ, ಸೊ ಮಕ್ಕಳೆಲ್ಲ ಅಬ್ಸರ್ವ್ ಮಾಡಿ ಕಲಿಯೋದು. ಅದು ವೆರಿ ವೆರಿ ಕ್ಲೀನ್ ಅಬ್ಸರ್ವರ್ಸ್. ನೋಡಿ, ಮಕ್ಕಳೆಲ್ಲ ಅಬ್ಸರ್ವ್ ಮಾಡಿ ಕಲಿತಾರೆ, ಕೇಳಿಸ್ಕೊಂಡು ಕಲಿತಾರೆ. ಕ್ಯೂರಿಯಾಸಿಟಿ ಅವರಿಗೆ. ಪೇರೆಂಟ್ಸ್ ಅದ್ ನೆನ್ಪಿಟ್ಕೋಬೇಕು. ಪ್ರತಿ ಪೇರೆಂಟ್ ನೆನ್ಪಿಟ್ಕೋಬೇಕು. ಅವ್ರ ಮಕ್ಕಳು ಅಬ್ಸರ್ವ್ ಮಾಡಿ ಕಲಿತಾರೆ, ಕೇಳಿಸ್ಕೊಂಡು ಕಲಿತಾರೆ. ಜೊತೆ ಕೂತು ಹೇಳ್ಕೊಡ್ಬೇಕು ನಿಧಾನಾಗಿ ಒಂದೊಂದು ವಿಷಯಗಳು ಪ್ರೀತಿಯಿಂದ ಕರ್ಕೊಂಡು. ನಮ್ಮ ಗುರುಗಳು ಅದೇ ಹೇಳೋರು, ಮಕ್ಕಳನ್ನ ಯಾವತ್ತು ಹಿಂಸಿಸ್ಬೇಡ್ರಿ, ಇಂಟರ್ಫಿಯರ್ ಆಗ್ಬೇಡ್ರಿ. ಯಾವಾಗ ಪೇರೆಂಟ್ ಧ್ಯಾನಿ ಆಗ್ತಾನೆ, ಸಹಜವಾಗಿ ಅವನು ಇಂಟರ್ಫಿಯರ್ ಆಗೋದಿಲ್ಲ. ಯಾರ ಜೀವನದಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ನಾವು ಮಕ್ಕಳನ್ನ ಯಾವತ್ತು ಧ್ಯಾನಕ್ಕೆ ಕರ್ಕೊಂಬರ್ಬೇಕು. ಚಿಕ್ಕಂದ್ರಿಂದನೇ ಯಾವಾಗ ಧ್ಯಾನಕ್ಕೆ ಅವ್ರು ಕೂತ್ಕೊಂತಾರೆ ಅವಾಗಿಂದ ಸುಮ್ಮನೆ ಕೂರಿಸ್ಬೇಕು. ಆ ಒಂದು ಸತ್ಸಂಗಕ್ಕೆ ಕರ್ಕೊಂಡು ಹೋಗ್ಬೇಕು. PSSM ಅಲ್ಲಿ ನಮ್ಮ 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 ಸಂಸ್ಥೆಯಲ್ಲಿ ಏನಿದೆ ಎಲ್ಲ ಒಂದು ಅದ್ಭುತವಾದ ಒಂದು ಧ್ಯಾನ ಚಕ್ರ ಇದೆ. ಬುದ್ಧ ಪೂರ್ಣಿಮೆ ಬರ್ತಿದೆ ಇವಾಗ. ಅಂತಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಮಕ್ಕಳು. ಹೋಗಿ ಒಂದು 10 ನಿಮಿಷ ಧ್ಯಾನ ಮಾಡಿಸ್ಬೇಕು, ಬಿಡ್ಬೇಕು ಆಟ ಆಡಕ್ಕೆ. ನೋಡಿ, ಅಂದ್ರೆ ಆ ಪರಿಸರ ಅರ್ಥ ಆಗುತ್ತೆ ಮಕ್ಕಳಿಗೆ. ಸೂಕ್ಷ್ಮವಾಗಿ ಗಮನಿಸ್ತಾರೆ ಮಕ್ಕಳೆಲ್ಲನು. ಕರ್ಕೊಂಡು ಹೋಗ್ಬೇಕು. ಬಾಲ ವಿಕಾಸ ಅಂತ ಇರುತ್ತೆ, ಅಂತಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ಧ್ಯಾನ ಮಾಡಿಸ್ತಾರೆ. ಪ್ರತಿ ಪೇರೆಂಟ್ ಧ್ಯಾನಕ್ಕೆ ಕರ್ಕೊಂಡ್ಬರ್ಬೇಕು ಮಕ್ಕಳನ್ನ. ಚಿಕ್ಕ ವಯಸ್ಸಿಂದಲೇ. ಅದು ಕೂಡ ಇಂಪಾರ್ಟೆಂಟ್. ಚಿಕ್ಕ ವಯಸ್ಸಿಂದಲೇ. ಯಾಕಂದ್ರೆ ಇನ್ನೂ ಅರಳ್ತಾ ಇರುತ್ತೆ. ಮೊಳಕೆ ಇದ್ದಾಗೆ ಧ್ಯಾನ ಕೊಟ್ರೆ ಜೀವನ ಅದ್ಭುತವಾಗಿ ರೂಪಿಸ್ಕೊಂತಾರೆ ಅವ್ರು. ತಮ್ಮ ಜೀವನ ಏನ್ ಬೇಕು, ಈ ಭೂಮಿಗೆ ಏನ್ ಪರ್ಪಸ್ ಇಂದ ಬಂದಿರ್ತಾರೆ, ಆ ಪರ್ಪಸ್ ನ ಕಂಪ್ಲೀಟ್ ಮಾಡ್ತಾರೆ. ಒಬ್ಬ ಬುದ್ಧ ಆಗ್ತಾರೆ, ಒಬ್ಬ ಪತ್ರಿಜಿ ಆಗ್ತಾರೆ. ಅದೇ ಬೇಕಲ್ಲ. ಪ್ರತಿ ಆತ್ಮ ಕೂಡ ಏನ್ ಬಯಸುತ್ತೆ, ನಾನು ಭಗವಂತ ಆಗ್ಬೇಕಂತಾನೆ ಬಯಸುತ್ತೆ ಹೊರತು ಬೇರೇನಿಲ್ಲ. ಅವ್ರ ಜೀವನದಲ್ಲಿ ಏನೇ ಅಚೀವ್ ಮಾಡ್ಬೇಕಂತಾರೆ, ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲನ ಅಚೀವ್ ಮಾಡ್ತಾರೆ ಧ್ಯಾನ ಕೊಟ್ರೆ. ನಾನು 17 ವರ್ಷಕ್ಕೆ ಧ್ಯಾನಕ್ಕೆ ಬಂದೆ. ಹಂಗಾಗಿ ಕೆಟ್ಟ ಮಾರ್ಗಕ್ಕೆ ಹೋಗ್ಲೇ ಇಲ್ಲ. ನನ್ನ ಜೀವನಕ್ಕೆ ಏನ್ ಬೇಕು ಎಲ್ಲ ಸಾಧಿಸ್ಕೊಂಡೆ ನಾನು. ಇನ್ನು ಲೇಟ್, ಅದು ವೆರಿ ಲೇಟ್. ಯಾಕಂದ್ರೆ ನಮ್ಮ ಮನೆಯಲ್ಲಿ ಧ್ಯಾನ ಇರಲಿಲ್ಲ ಚಿಕ್ಕಂದ್ರಲ್ಲಿ. ಯಾವಾಗ ಧ್ಯಾನ ನನಗೆ ಗೊತ್ತಾಯ್ತು, ಒಂದು ನಮ್ಮ ಅಣ್ಣ ಅವರ ಒಂದು ಎಲ್ಲ ಒಂದು ಗ್ರೂಪ್ ಇಂದ ಆಟೋಮೆಟಿಕ್ ನನ್ನ ಜೀವನನೇ ಅದ್ಭುತವಾಗಿ ರೂಪಿಸ್ಕೊಂಡೆ ನಾನು ಯಂಗ್ ಏಜ್ ಅಲ್ಲಿ. ಅದಕ್ಕಿಂತ ಮುಂಚೆ ಬರಬೇಕು. ಬಟ್ ಆ ಒಂದು ಒಳ್ಳೆ ಏಜ್ ಅಲ್ಲಿ ಬಂದಾಗ ಏನಾಗುತ್ತೆ, ಕೆಟ್ಟ ಮಾರ್ಗಕ್ಕೆ ಹೋಗಲ್ಲ. ಇನ್ನು ಬೆಳಿತಾ ಇರ್ತೀವಿ ನಾವು. ಇನ್ನು ಪ್ರಪಂಚ ಸ್ವಲ್ಪ ಗೊತ್ತಾಗ್ತಿರುತ್ತೆ. ಸೊ ಪ್ರತಿ ಮಗುನ ಕೂಡ ಅರ್ಲಿ ಏಜ್ ಅಲ್ಲೇ ನಾವು ಧ್ಯಾನಕ್ಕೆ ಕರ್ಕೊಂಡ್ ಬರ್ಬೇಕು. ಸೊ ಯಾವಾಗ ಧ್ಯಾನಕ್ಕೆ ಬರ್ತಾರೆ, ಸಹಜವಾಗಿ ಗೊತ್ತಾಗುತ್ತೆ ಮಾಸ್ಟರ್ಸ್. ಮಕ್ಕಳು ಬೇಗ ಬಂದಾಗ ಏನಂತೆ ಅವ್ರು ತಿಳ್ಕೊಂತಾರೆ, ಏನು ನನ್ನ ಜೀವನ, ನಾನು ಯಾಕೆ ಬಂದೆ, ಏನ್ ಮಾಡ್ಬೇಕು, ನನ್ನ ಫೋಕಸ್ ಯಾವ ಕಡೆ ಇರಬೇಕು, ನನ್ನ ಪ್ಯಾಷನ್ ಏನು. ನೋಡಿ, ನಾನು ಯಾವ ಒಂದು ವಿಷಯ ತಿಳ್ಕೊಳಕ್ಕೋಸ್ಕರ ಭೂಮಿಗೆ ಬಂದಿದ್ದೀನಿ.
ನನ್ನ ರಿಲೇಷನ್ಸ್ ಅಂದ್ರೇನು ಅಂದ್ರೆ ಈ ಆಧ್ಯಾತ್ಮಿಕ ರಹಸ್ಯಗಳೆಲ್ಲ ಗೊತ್ತಾಗುತ್ತೆ ಮಕ್ಕಳಿಗೆ. ಹಂಗಾಗಿ ಮಕ್ಕಳನ್ನ ಬೇಗ ಧ್ಯಾನಕ್ಕೆ ಕರ್ಕೊಂಡ್ ಬರ್ಲೇಬೇಕು. ಫಸ್ಟ್ ಪೇರೆಂಟ್ ಧ್ಯಾನಿ ಆಗ್ಬೇಕು, ಒಬ್ಬ ಮಾಸ್ಟರ್ ಆಗ್ಬೇಕು. ಅದಿರೋದು ಧ್ಯಾನ ಒಂದೆಲ್ಲ ಮಾಸ್ಟರ್ ಆಗ್ಬೇಕು, ಸಸ್ಯಾಹಾರಿ ಆಗ್ಬೇಕು, ಜವಾಬ್ದಾರಿ ಅದು. ತಂದೆ ತಾಯಿನೇ ಧ್ಯಾನ ಮಾಡಲ್ಲ, ಮಾಂಸ ತಿಂತಾರೆ ಹ ಅಂದ್ರೆ ಮಕ್ಕಳು ಇನ್ನೇನ್ ರೂಢಿಸ್ಕೊಂತಾರೆ. ಪ್ರತಿ ಮಗು ಕೂಡ ಬೆಳೀತಾ ಇರುತ್ತೆ, ಅದ್ಭುತವಾಗಿ ಬೆಳೀತಾ ಇರುತ್ತೆ, ಎಲ್ಲಾನು ಕಲಿತಾ ಇರುತ್ತೆ ಚಿಕ್ಕಂದ್ರಿಂದಾನೆ, ಹೊಸ 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 ವಿಷಯಗಳು. ಅದಕ್ಕೆ ಏನ್ ಮಾಡ್ಬೇಕು, ಎಲ್ಲ ಒಂದು ಮಾರ್ಗನ ನಾವು ರೆಡಿ ಮಾಡ್ಕೊಳ್ಬೇಕು. ಪೇರೆಂಟ್ಸ್ ಜವಾಬ್ದಾರಿ ಅದು. ಏನು ಮಾಡ್ಬೇಕಾಗಿಲ್ಲ, ಧ್ಯಾನಕ್ಕೆ ಕರ್ಕೊಂಬ, ಒಂದ್ ಪರಿಸರ ಕೊಡು, ಆ ಸಹಜವಾಗಿ ಎಲ್ಲ ಅರ್ಥ ಆಗುತ್ತೆ ಮಗುಗೆ. ಅದು ಮಾಡೋದಿಲ್ಲ ಪೇರೆಂಟ್ಸ್. ಸುಮಾರು ಪೇರೆಂಟ್ಸ್ ನನ್ನ ಮಗ ಕಂಪ್ಲೇಂಟ್ ಮಾಡ್ತಿರ್ತಾರೆ, ನನ್ನ ಮಗು ಹಂಗಿದೆ ಹಿಂಗಿದೆ ಅಂತ. ಫಸ್ಟ್ ನಾವು ಸರಿ ಇರೋದಿಲ್ಲ, ಪೇರೆಂಟ್ಸ್ ಸರಿ ಇರೋದಿಲ್ಲ. ಸಮಸ್ಯೆ ಎಲ್ಲಿದೆ, ಅವ್ರ ಹತ್ರ ಇದೆ ಅದು. ಮಕ್ಳಿಗೆ ಕಾನ್ಸಂಟ್ರೇಷನ್ ಇಲ್ಲ. ನನ್ನ ಹತ್ರ ಒಂದು 3 ವರ್ಷ ಮಗು ಇದೆ, ಮೂರು ವರ್ಷ. ಆ ಮಗುನ ಕರ್ಕೊಂಬಂದಿದ್ದಾರೆ ಧ್ಯಾನಕ್ಕೆ ಬರ್ಬೇಕು, ಮಗ ಹಠ ಮಾಡುತ್ತೆ, ತುಂಟ ಅಂತ. ಮಕ್ಳು ಸಹಜವಾಗಿ ತುಂಟ್ರು ಆ ಏಜ್ ಅಲ್ಲಿ ಕರೆಕ್ಟ್ ಆಗಿರ್ತಾರೆ. ಅದು ಕಂಪ್ಲೇಂಟ್ ಅಲ್ಲ, ಅದು ಅದು ಸಮಸ್ಯೆ ಅಲ್ಲ. ಅದು ಮಕ್ಳು ಹಂಗೆ ಇರ್ಬೇಕು ಯಾವಾಗ್ಲೂ. ನೋಡಿ, 3 ವರ್ಷ ಮಗುಗೆ ಕಂಪ್ಲೇಂಟ್ ಪೇರೆಂಟ್ಸ್ ಅಂದ್ರೆ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿದೆ ನೋಡಿ, ಎಷ್ಟು ಅಜ್ಞಾನ ಇದೆ. ಇನ್ನು ಮಗು ಕರೆಕ್ಟಾಗಿ ಸ್ಕೂಲ್ಗೆ ಹೋಗ್ತಿಲ್ಲ, ಕರೆಕ್ಟ್ ಒಳ್ಳೆ ಏಜಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಧ್ಯಾನಕ್ಕೆ. ಬಟ್ ಕಂಪ್ಲೇಂಟ್ ಇರಬಾರ್ದು. ಮಕ್ಕಳು ತುಂಟ್ರೆ, ಸಹಜವಾಗಿ ತುಂಟ್ರು ಮಕ್ಕಳು ಹಂಗೆ ಇರ್ಬೇಕು, ಎಕ್ಸ್ಪ್ರೆಸಿವ್ ಇರ್ಬೇಕು ಯಾವಾಗ್ಲೂ. ಮಕ್ಕಳು ಚುರುಕಿರ್ಬೇಕು ಮಕ್ಕಳು. ಆ ಏಜಲ್ಲಿ ಸಹಜವಾಗಿ ಚುರುಕಿರ್ತಾರೆ ಮಕ್ಕಳು. ಅದು ಕಂಪ್ಲೇಂಟ್ ಅಲ್ಲ, ಅದು ಸಮಸ್ಯೆ ಅಲ್ಲ, ಅದು ಅದು ಸರಿಯಾದದ್ದು. ಇವರಿಗೆ ಅದನ್ನ ನಿಭಾಯಿಸಕ್ ಆಗ್ತಿಲ್ಲ, ಅದು ಆಗಿರೋದು ಸಮಸ್ಯೆ. ಯಾಕಂದ್ರೆ ಮಕ್ಕಳು ಅಂದ್ರನೇ ಏನಂತ ಪೇರೆಂಟ್ಸಿಗೆ ಗೊತ್ತಿಲ್ಲ. ಅದು ಒಂದ್ ಏನ್ ಅನ್ಕೊಂಡಿದ್ದಾರೆ, ಬರ್ಡನ್ ಅನ್ಕೊಂಡಿದ್ದಾರೆ, ತುಂಟತನ. ಇನ್ನೊಂದು ಬುಕ್ ಇದೆ, ದಿ ಬುಕ್ ಆಫ್ ಚಿಲ್ಡ್ರನ್ ಅಂತ ಓದೋದಿದೆ ನೋಡಿ. ಇದು ಕೂಡ ಅದ್ಭುತವಾದ, ಇದು ಕೂಡ ಓದ್ಬೇಕಿಲ್ಲ, ಪ್ರತಿ ಪೇರೆಂಟ್ ಕೂಡ ಓದ್ಬೇಕು. ಇದನ್ನ ನಾನು ಓದಿದ್ದೀನಿ, ಒಂದು ಭಾರಿ ಒಳ್ಳೆ ಬುಕ್ ಇದು. ಪ್ರಾಫಿಟ್ ಓದಿದ್ದೀನಿ, ದ ಬುಕ್ ಆಫ್ ಚಿಲ್ಡ್ರನ್ ಓದಿದ್ದೀನಿ. ಸೊ ಈ ಬುಕ್ ಅಲ್ಲಿ ಓಶೋ ಅದ್ಭುತವಾಗಿ ಹೇಳ್ತಾರೆ ಮಕ್ಕಳಂದ್ರೆ ಏನು, ಹೇಗ್ ಬೆಳೆಸ್ಬೇಕು, ಮಕ್ಕಳಂದ್ರೆ ಏನ್ ಕ್ವಾಲಿಟೀಸ್ ಇರುತ್ತೆ ನೋಡಿ. ಇದು ಭಾರಿ ಚೆನ್ನಾಗಿದೆ. ಪೇರೆಂಟ್ ಜವಾಬ್ದಾರಿ ಅಂದ್ರೆ ಏನು, ಪೇರೆಂಟ್ಸ್ ಮಾಡ್ತಕ್ಕಂಥ ತಪ್ಪುಗಳು ಏನು, ಎಂತೆಂತ ತಪ್ಪುಗಳು ಮಾಡ್ತಾರೆ ಮಕ್ಕಳು, ಯಾವ ತರ ರೆಡಿ ಆಗ್ತಾರೆ, ಸೊಸೈಟಿಯಿಂದ ಸೊಸೈಟಿಯಲ್ಲಿ ಹೋದ್ಮೇಲೆ ಮಕ್ಕಳು ಯಾವ ತರ ಸಫರ್ ಆಗ್ತಾರೆ ಪೇರೆಂಟ್ಸ್ ಮಾಡಿರ್ತಕ್ಕಂಥ ತಪ್ಪುಗಳಿಂದ. ಸೊ ಪ್ರತಿ ಪೇರೆಂಟ್ ಕೂಡ ಮಗನ ಧ್ಯಾನಕ್ಕೆ ಕರ್ಕೊಂಬರ್ಬೇಕು, ಮಾಸ್ಟರ್ ಆಗ್ಬೇಕು. ಅದೇ ಇರೋದು ಆಧ್ಯಾತ್ಮಿಕ ಸತ್ಯನ ಪ್ರತಿ ಪೇರೆಂಟ್ ತಿಳ್ಕೋಬೇಕು. ಏನು ಜೀವನ ಅಂದ್ರೆ ಪೇರೆಂಟಿಗೆ ಗೊತ್ತಿರೋ ಫಸ್ಟ್. ಗಂಡ ಹೆಂಡತಿಗೆ ಗೊತ್ತಿದ್ರೆ ಸಹಜವಾಗಿ ಮಕ್ಕಳಿಗೆ ನಾವು ಅದನ್ನ ಕಲಿಸ್ತೀವಿ ನಾವು. ಸೊ ಅದು ಮಾಡೋದಿಲ್ಲ ತಂದೆ ತಾಯಿ, ಮಾಸ್ಟರ್ ಆಗೋದಿಲ್ಲ. ತಂದೆ ತಾಯಿ ಬರೀ ದುಡ್ಡೇ ಬೇಕು, ಅದಾಗಿರೋ ಸಮಸ್ಯೆ. ಆಸ್ತಿಗಳು ಬೇಕು ತಂದೆ ತಾಯಿಗೆ, ಆತ್ಮಜ್ಞಾನ ಬೇಕಿಲ್ಲ. ಆತ್ಮಜ್ಞಾನ, ಯಾರು ಆತ್ಮಜ್ಞಾನಿ ಆಗ್ತಾರೆ ಸಹಜವಾಗಿ ತಂದೆ ತಾಯಿ, ಮಕ್ಕಳು ಕೂಡ ಆತ್ಮಜ್ಞಾನಿಗಳಾಗಿ ರೂಪ ಹೊಂದ್ತಾರೆ. ನಮ್ಮ ಹತ್ರ ಏನಿದೆ ಅದು ಕೂಡ, ಅದನ್ನ ಮಾತ್ರ ಕೊಡಕ್ ಸಾಧ್ಯ ನಾವು ಮಕ್ಕಳಿಗೆ. ನಮ್ಮ ಹತ್ರ ಏನ್ ಜ್ಞಾನ ಇಲ್ಲ ಅಂದ್ರೆ ಎಲ್ಲಿಂದ ಕೊಡಕ್ ಸಾಧ್ಯ? ಇರೋ ವಿಷಯ ಅಷ್ಟೇ ಮಾಸ್ಟರ್ಸ್, ಪ್ರತಿ ಮಗುನು ಕೂಡ ನಾವು ಧ್ಯಾನಕ್ಕೆ ಕರ್ಕೊಂಡ್ ಬರ್ಬೇಕು, ಆತ್ಮಜ್ಞಾನಿಗಳು ಮಾಡ್ಬೇಕು. ಅವ ಮಕ್ಕಳು ಅದ್ಭುತವಾಗಿ ರೂಪ ಹೊಂದ್ತಾರೆ. ಅವ್ರ ಜೀವನದಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು, ಅದು ಇರೋದು. ನೀನ್ ಇದೇ ಮಾಡು, ಹಿಂಗೇ ಮಾಡು, ಇಲ್ಲಿಗೆ ಹೋಗು, ಅದು ತಪ್ಪು. ಮಕ್ಳಿಗೆ ಏನ್ ಪ್ಯಾಷನ್ ಇದೆ, ನಾವು ಏನ್ ಇಷ್ಟ ಅದನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು, ಎಲ್ಲಾ ಕಡೆ ಬಿಟ್ಟು. ಅದು ಇರೋದು. ಮಕ್ಕಳನ್ನ ಚೆನ್ನಾಗಿ ಆಟ ಆಡಕ್ ಬಿಡಬೇಕು. ವೆರಿ ಇಂಪಾರ್ಟೆಂಟ್. ಇನ್ನೊಂದು, ಎಕ್ಸ್ಪ್ರೆಸ್ ಮಾಡಕ್ ಬಿಡ್ಬೇಕು ಮಕ್ಕಳ ಆ ಒಂದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಕ್ ಬಿಡ್ಬೇಕು, ಕೇಳ್ಬೇಕು ಚೆನ್ನಾಗಿ. ನಾವು ಮಕ್ಕಳದ್ದು ಏನ್ ಹೇಳ್ತಾರೆ ಕೇಳಿಸ್ಕೋಬೇಕು. ಅದು ಮಾಡೋದಿಲ್ಲ ಪೇರೆಂಟ್ಸ್. ಇವ್ರದೇ ತಲೆ ತುಂಬ್ತಿರ್ತಾರೆ ಯಾವಾಗ್ಲೂ, ಇವ್ರ ಐಡಿಯಾಸೇ ತುಂಬ್ತಿರ್ತಾರೆ ಮಕ್ಕಳಿಗೆ. ಏನ್ ಐಡಿಯಾಸು, ನೀನ್ ದೊಡ್ಡ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ದುಡ್ಡು ಮಾಡ್ಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ತಗೋಬೇಕು, ಇದೇ ಐಡಿಯಾಸ್ ತುಂಬ್ತಿರ್ತಾರೆ ಪೇರೆಂಟ್ಸ್. ಯಾಕಂದ್ರೆ ಪೇರೆಂಟ್ಸ್ ಈಗೇನು ಇದೇ ಸತ್ಯ ಅನ್ಕೊಂಡಿರ್ತಾರೆ. ಅಂದ್ರೆ ಮಕ್ಕಳನ್ನ ಅಲ್ಲಿಂದನೇ ನಾವು ಏನ್ ಮಾಡ್ತೀವಿ, ಅವ್ರಿಗೆ ಸಫರಿಂಗು ಅಥವಾ ಇಂಟರ್ಫಿಯರೆನ್ಸ್, ನಾವು ಅವ್ರು ಇಂಟರ್ಫಿಯರ್ ಆಗ್ತಿರ್ತೀವಿ ಜೀವನದಲ್ಲಿ. ಅಂದ್ರೆ ಮಗು
ಅಲ್ಲೇ ಹಿಂಸೆ ಅನುಭವಿಸ್ತಿರುತ್ತೆ. ಅದಕ್ಕೆ ಇಷ್ಟ ಇರೋದಿಲ್ಲ ಮಗುವಿಗೆ. ನಾವೇನ್ ಮಾಡ್ತೀವಿ, ಅದನ್ನೇ ಈ ಐಡಿಯಾಸ್ಗಳನ್ನ ತುಂಬ್ತಾ ಇರ್ತೀವಿ ತಲೆಯಲ್ಲಿ. ಹಂಗಾಗ್ಬೇಕು, ಹಿಂಗಾಗ್ಬೇಕು. ಧ್ಯಾನ ಕೊಟ್ರೆ ಸಾಕು, ಮಗು ಏನ್ ಮಾಡ್ಬೇಕು ಅದು ಮಾಡೇ ಮಾಡುತ್ತೆ. ಗೊತ್ತಾಗುತ್ತೆ ಅದಕ್ಕೆ. ಮಕ್ಕಳು ತಂದೆ ತಾಯಿ ಏನ್ ಮಾಡ್ತಾರೆ, ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಸರಿಯಾಗಿ ಕೊಡೋದಿಲ್ಲ. ಮಕ್ಕಳಿಗೆ ಓದೋ ಅಭ್ಯಾಸ ಮಾಡ್ಬೇಕು, ತಂದೆ ತಾಯಿ ಯಾವಾಗ್ಲೂ ಬುಕ್ ಹಿಡ್ಕೊಂಡಿರ್ಬೇಕು, ಅದಿರೋದು. ನಮ್ಮ ಮಗ, ನಾ ಬುಕ್ ಹಿಡ್ಕೊಂಡ್ ನೋಡಿ ಅವ್ನ್ ಬುಕ್ ಹಿಡ್ಕಂತಾನೆ. ಬುಕ್ ರಾಮಾಯಣ ಮಹಾಭಾರತ ಬುಕ್ ತೆಗಿತಾ ಇರ್ತಾನೆ ನೋಡಿ. ನಾವು ಬುಕ್ ಹಿಡ್ಕೊಂಡ್ರೆ ಮಕ್ಳು ಬುಕ್ ಹಿಡ್ಕೊಂತಾರೆ, ತಂದೆ ತಾಯಿ ಮೊಬೈಲ್ ಹಿಡ್ಕೊಂಡ್ರೆ ಮಕ್ಳು ಮೊಬೈಲ್ ಹಿಡ್ಕೊಂತಾರೆ. ನಮ್ ಸುತ್ತ ಬುಕ್ಸ್ ಇರ್ಬೇಕು, ಯಾವಾಗ್ಲೂ ಬುಕ್ಸ್ ಇರ್ಬೇಕು. ಮಕ್ಳು ಕೂಡ ಏನ್ ಮಾಡ್ತಾರೆ, ಬುಕ್ ತಂದು ನಾವು ಓದ್ತಿದ್ರೆ ಮಕ್ಳು ಬುಕ್ ತಗೊಂಬಂದ್ ಸುಮ್ನೆ ಕುತ್ಕೊಂತಾರೆ, ಆ ಪಿಕ್ಚರ್ಸ್ ನೋಡ್ತಾರೆ. ಭಗವದ್ಗೀತೆ ಬುಕ್ ತಗೊಂಬರ್ತಾನೆ ನನ್ ಮಗ, ತಂದು ಇದೇನಪ್ಪ ಇದು ಹೇಳ ಅಂತ ಹೇಳ್ತಾನೆ ನೋಡಿ. ಅದೇ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ, ಆಧ್ಯಾತ್ಮಿಕ ಸತ್ಯಗಳೆಲ್ಲ ತಿಳ್ಕೊಂತಾನೆ. ಕೆಟ್ಟದ್ ಯಾವುದು, ಒಳ್ಳೇದ್ ಯಾವುದು, ಆ ಪಿಕ್ಚರ್ಸ್ ಅಲ್ಲೆಲ್ಲ ಇರುತ್ತೆ. ಭಗವದ್ಗೀತೆ ಬುಕ್ ತಗೊಂಡ್ರೆ ಇಸ್ಕಾನ್ ಅವ್ರದ್ದು ಇರುತ್ತೆ, ಅದ್ರಲ್ಲೆಲ್ಲ ಪಿಕ್ಚರ್ಸ್ ಇರ್ತವೆ. ಆ ಕೆಟ್ಟ ಕರ್ಮ ಮಾಡಿದ್ರೆ ಎಲ್ಲಿ ಹೋಗ್ತಾರೆ, ಒಳ್ಳೆ ಕರ್ಮ ಮಾಡಿದ್ರೆ ಏನ್ ಹೋಗ್ತಾರೆ, ಅಲ್ಲೆಲ್ಲ ಪಿಕ್ಚರ್ಸ್ ಅಲ್ಲಿ ಇರುತ್ತೆ. ಕೇಳ್ತಾರೆ ಮಕ್ಕಳು ಬಂದು ನೋಡಿ. ತಂದೆ ತಾಯಿ ಇದು ಮಾಡೋದಿಲ್ಲ, ಮೊಬೈಲ್ ಹಿಡ್ಕೊಂತಾರೆ. ಬಂದು ಕಂಪ್ಲೇಂಟ್ ಹೇಳ್ತಾರೆ, ನನ್ ಮಗ ಮಾತ್ ಕೇಳ್ತಾ ಇಲ್ಲ, ನನ್ ಮಗ ತುಂಟತನ ಹಠ ಮಾಡ್ತಿದ್ದಾನೆ, ಯಾವ್ದನ್ನು ಸರಿಯಾಗಿ ಕೇಳೋದಿಲ್ಲ. ಮೊಬೈಲ್ ಹಿಡ್ಕೊಂಡ್ರೆ ಮಕ್ಳು ಏನ್ ಮಾಡ್ತಾರೆ, ಅವ್ರ ಮೊಬೈಲ್ ಹಿಡ್ಕೊಂತಾರೆ, ಅಥವಾ ಅವ್ರಿಗೆ ಏನ್ ಬೇಕದು ಅವ್ರು ಸ್ವಂತಾನೆ ಮಾಡಕ್ ಹೋಗ್ತಾರೆ. ಅವ್ರು ಟೈಮ್ ಕೊಡೋದಿಲ್ಲ ತಂದೆ ತಾಯಿ. ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಳಲ್ಲ, ಅವರು ಇಷ್ಟ ಕಷ್ಟಗಳನ್ನ ಕೇಳಿಸ್ಕೊಳಂಗಿಲ್ಲ ತಂದೆ ತಾಯಿ. ಅದಾಗಿರೋದು ಸಮಸ್ಯೆ. ಫಸ್ಟ್ ತಂದೆ ತಾಯಿ ಮಾಸ್ಟರ್ ಆಗ್ಬೇಕು, ಅದಿರೋದು. ಮಾಸ್ಟರ್ ಅಂದ್ರೆ ಏನು, ತನ್ನ ಶಕ್ತಿಯನ್ನ ತಾನು ಅರ್ಥ ಮಾಡ್ಕೋಬೇಕು. ಅನಂತವಾದ ಶಕ್ತಿ ನನ್ನಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ತನ್ನ ಸಮಸ್ಯೆಗಳನ್ನ ತಾನೇ ಬಗೆಹರಿಸ್ಕೋಬೇಕು ತಂದೆ ತಾಯಿ, ಬೇರೆಯವ್ರ ಕಾಲ ಹಿಡ್ಕೋಬಾರ್ದು. ಅವಾಗ ಏನಾಗುತ್ತೆ, ಮಕ್ಕಳು ಕೂಡ ಮಾಸ್ಟರ್ ಆಗ್ತಾರೆ. ಇದು ಮಾಡದೆ ಏನ್ ಮಾಡ್ತಾರೆ, ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ, ನನ್ನ ಮಕ್ಕಳು ಸರಿ ಇಲ್ಲ ಅಂತ ನೋಡಿ. ಇವ್ರು ಹೇಗಿದ್ದಾರೆ ಫಸ್ಟ್ ಗೊತ್ತಿಲ್ಲ, ಇವ್ರೇನ್ ತಪ್ಪುಗಳು ಮಾಡ್ತಿದ್ದಾರೆ ಜೀವನದಲ್ಲಿ, ಪ್ರತಿದಿನ ಇವ್ರು ಏನ್ ನಡ್ಕಂತಿದ್ದಾರೆ, ಇವ್ರು ಯಾವ ಮಾರ್ಗದಲ್ಲಿದ್ದಾರೆ ಅದನ್ನ ಗಮನಿಸ್ಕೊಳ್ಳೋದಿಲ್ಲ ತಂದೆ ತಾಯಿ. ನಾವೇನ್ ಮಾಡ್ತಿದೀವಿ ಅಂತ ಗಮನಿಸ್ಕೊಂಡ್ರೆ ಸಹಜವಾಗಿ ಮಕ್ಕಳು ಅರ್ಥ ಆಗ್ತಾರೆ. ತಾವು ಅರ್ಥ ಆಗದೆ ಬೇರೆಯವ್ರ ಅರ್ಥ ಆಗಕ್ಕೆ ಅಸಂಭವ ನೋಡಿ ಮಾಸ್ಟರ್ಸ್. ಮಕ್ಕಳು ಬೇರೆ ಬೇರೆ ಕೀನ್ ಅಬ್ಸರ್ವರ್ಸ್, ಎಲ್ಲೋ ಮಾತಾಡಿದ್ ಕೇಳಿಸ್ಕೊಂಡು ನಮಗೆ ಹೇಳ್ತಾ ಇರ್ತಾರೆ. ಸುಮ್ಮನೆ ಇಲ್ಲ ಒಂದು ಗ್ರೂಪಲ್ಲಿ ಮಾತಾಡಿರ್ತೀವಿ, ಒಂದು ಒಳ್ಳೆ ಡಿಸ್ಕಷನ್ ಮಾಡಿ, ನನ್ನ ಮಗ ಏನೋ ಒಂದು ಆಧ್ಯಾತ್ಮಿಕ ಡಿಸ್ಕಷನ್ ಮಾಡಿದ್ರೆ ಬಂದು ಕುತ್ಕೊಂತಾನೆ ನೋಡಿ. ಒಳ್ಳೆ ಡಿಸ್ಕಷನ್ ಇರ್ಬೇಕು. ಅದೇ ಜಗಳ ಆಡ್ತಿದ್ರೆ ಅವಕ್ಕೆ ಗೊತ್ತಾಗುತ್ತೆ ಎನರ್ಜಿಸ್ ಹೆಂಗ್ ಅಂತ. ಅಲ್ಲಿ ಒಂದು ಸತ್ಸಂಗ ಮಾಡ್ತಿದ್ರೆ ಬಂದ್ ಜೊತೆ ಕುತ್ಕೊಂತಾನೆ, ಸುಮ್ಮನೆ ಬಂದು ಕೇಳ್ತಾನೆ ನೋಡಿ. ಸೊ ಇದನ್ನ ಪ್ರತಿ ಪೇರೆಂಟ್ ಕೂಡ ಮಾಡ್ಬೇಕು. ಮನೆಯಲ್ಲಿ ಒಂದು ಒಳ್ಳೆ ಬುಕ್ಸ್ ಓದೋ ಹ್ಯಾಬಿಟ್, ಒಂದು ಮ್ಯೂಸಿಕ್ ಪ್ಲೇ ಮಾಡ್ತಿರ್ಬೇಕು, ಸತ್ಸಂಗಗಳಿಗೆ ಕರ್ಕೊಂಡು ಹೋಗ್ಬೇಕು, ನೇಚರಿಗೆ ಕರ್ಕೊಂಡು ಹೋಗ್ಬೇಕು, ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ಬೇಕು, ಮಕ್ಕಳನ್ನ ಮರಗಳು ಹತ್ಸ್ಬೇಕು, ಮರದ ಜೊತೆ ಆಟ ಆಡಂತ ಬಿಡ್ಬೇಕು, ಮಣ್ಣಲ್ಲಿ ಆಟ ಆಡಂತ ಬಿಡ್ಬೇಕು ನೋಡಿ. ಪ್ರಕೃತಿ ಜೊತೆ ಮಾತಾಡ್ತಾರೆ ಮಕ್ಕಳು, ಮರದ ಜೊತೆ ಮಾತಾಡ್ತಾರೆ. ಅಂದ್ರೆ ಆ ಸ್ಪಿರಿಚುವಲ್ ಕನೆಕ್ಟಿವಿಟಿ ಯಾವತ್ತು ಕೊಡ್ತಾ ಇರ್ಬೇಕು ಮಕ್ಳಿಗೆ ನಾವು. ಆಮೇಲೆ ಏನಾಗುತ್ತೆ, ಆ ಚಿಕ್ಕಂದ್ರಲ್ಲಿ ಎಲ್ಲ ಅನುಭವಿಸ್ತಾರೆ ಮಕ್ಕಳು. ಆ ಒಂದು ನೇಚರ್ನ ಎಂಜಾಯ್ ಮಾಡ್ತಾರೆ, ನೇಚರ್ ಜೊತೆ ಮಾತಾಡೋದು, ನೇಚರ್ ಜೊತೆ ಬೆಳೆಯೋದು. ಬಿಸಿಲಲ್ಲಿ ಬಿಡ್ಬೇಕು ಮಕ್ಕಳನ್ನ ಸ್ವಲ್ಪ ಹೊತ್ತು ನೋಡಿ. ತಂದೆ ತಾಯಿ ಬಿಸಿಲಲ್ಲೇ ಬಿಡೋದಿಲ್ಲ ಮಕ್ಕಳನ್ನ, ಬಿಡ್ಬೇಕು ಮಕ್ಕಳನ್ನ. ಅನುಭವಿಸ್ತಾರೆ, ಎಲ್ಲ ಅನುಭವಿಸ್ತಾರೆ, ಅದು ಆರೋಗ್ಯಕ್ಕೂ ಒಳ್ಳೇದು. ಪ್ರತಿ ಪೇರೆಂಟ್ ಇದೆಲ್ಲ ಮಾಡ್ಬೇಕು. ಮಕ್ಕಳಿಗೆ ಹೇಗ್ ಗೊತ್ತಾಗುತ್ತೆ ಮರ ಅಂದ್ರೆ ಏನು, ಮಣ್ಣಂದ್ರೇನು, ನದಿ ಅಂದ್ರೇನು. ಹೋಗ್ಬೇಕು, ಮಕ್ಳು ಕೇಳ್ತಾ ಇರ್ತಾರೆ ನೀರಲ್ಲಿ ಆಟ ಆಡೋಕ್ಕೆ, ಕರ್ಕೊಂಡು ಹೋಗ್ಬೇಕು. ಅಂದ್ರೆ ಮಕ್ಳಿಗೆ ಎಲ್ಲ ಆಪರ್ಚುನಿಟಿ ಕೊಡ್ಬೇಕು, ಏನೇನಿದೆ ಎಲ್ಲಾನು ತೋರಿಸ್ಬೇಕು. ಒಳ್ಳೇದೇನು ಕೆಟ್ಟದೇನು, ನಾನ್ ವೆಜ್ ಅಂದ್ರೇನು, ಅದ್ ಹೇಗೆ, ಹಿಂಸೆ ಮಾಡಿದ್ರೆ ಏನಾಗುತ್ತೆ ತೋರಿಸ್ಬೇಕು. ಕೆಟ್ಟದಂದ್ರೆ ಒಳ್ಳೇದೇನೆಲ್ಲ ತೋರಿಸ್ದಂಗಾಗುತ್ತೆ. ಅವು ಕರಿವು ಬರುತ್ತೆ ಸಹಜವಾಗಿ, ನಾವೇನ್ ಹೇಳ್ಬೇಕಾಗಿಲ್ಲ, ತೋರಿಸ್ಬೇಕು. ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಎಷ್ಟೋ ಇರ್ತವೆ. ಟೈಮ್ ಕೊಡ್ಬೇಕು ಮಕ್ಕಳಿಗೆ, ಸ್ವಲ್ಪ ಟೈಮ್. ಅವಾಗ ಏನಾಗುತ್ತೆ, ಎಲ್ಲ ಒಂದೊಂದು ಕಲಿತಾ ಹೋಗ್ತಾವ ಮಕ್ಕಳು. ನಾವೇನ್ ಹೇಳ್ಬೇಕಾಗಿಲ್ಲ, ಸಮಾಜದಲ್ಲಿ ಹೇಗ್ ಬದುಕ್ಬೇಕಂತ ಅವಕ್ ಗೊತ್ತಾಗ್ಬಿಡುತ್ತೆ. ಚಿಕ್ಕಂದ್ರಿಂದಾನೇ ಗೊತ್ತಾಗುತ್ತೆ ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು. ತಂದೆ ತಾಯಿ ಮಾಡೋದಿಲ್ಲ ಇದೆಲ್ಲ, ಮೊಬೈಲ್ ಇಟ್ಕೊಂತಾರೆ, ಅದೇ ಸಮಸ್ಯೆ. ಬುಕ್ಸ್ ಓದೋದಿಲ್ಲ, ಧ್ಯಾನ ಮಾಡೋದಿಲ್ಲ, ಕಂಪ್ಲೇಂಟ್ ಮಾಡ್ತಾರೆ ಮಕ್ಕಳ ಮೇಲೆ.
ಯಾಕಂದ್ರೆ ಮಕ್ಕಳನ್ನ ಸರಿಯಾಗಿ ಬೆಳೆಸಿರೋದಿಲ್ಲ. ಮಕ್ಕಳು ಸಹಜವಾಗಿ ದಾರಿ ತಪ್ಪಿರ್ತವೆ. ಅವಾಗ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಎಲ್ಲೋ ಒಂದು ನ್ಯೂಸ್ ಬಂದಿತ್ತು, ಮಕ್ಕಳು ಆ ಒಂದು ವಿಡಿಯೋ ಗೇಮ್ ಆಡಕ್ ಬಿಟ್ಟಿಲ್ಲ ಅಂತ ಆ ಅಪಾರ್ಟ್ಮೆಂಟ್ ಏನೋ ಒಂದು 10ನೇ ಫ್ಲೋರ್ ಇಂದ ಬಿದ್ದು ಸತ್ತೋದ್ರಂತೆ 2 ಮಕ್ಕಳು. ನೋಡಿ ಎಂತ ದುರಂತ ಇದು. ಅಂದ್ರೆ ಪೇರೆಂಟ್ಸ್ ಏನ್ ತುಂಬಿದ್ದಾರೆ ತಲೆಯಲ್ಲಿ. ಪೇರೆಂಟ್ಸ್ ಮಕ್ಕಳಿಗೆ ಏನ್ ಕೊಟ್ಟಿದ್ದಾರೆ? ವಿಡಿಯೋ ಗೇಮ್ಸ್ ಕೊಟ್ಟಿದ್ದಾರೆ, ಮೊಬೈಲ್ ಕೊಟ್ಟಿದ್ದಾರೆ. ಅಡಿಕ್ಷನ್ ನೋಡಿ, ಮೊಬೈಲ್ ಅಡಿಕ್ಷನ್ ಇಂದ ಸೂಸೈಡ್ ಮಾಡ್ಕೊಂಡ್ರಂತೆ 10-12 ವರ್ಷ ಮಕ್ಕಳು. ಎಂತೆಂತ ದುರಂತಗಳು. ಇವೆಲ್ಲ ಯಾಕೆ ಆಗ್ತಿದಾವೆ? ಪೇರೆಂಟ್ಸ್ ಮಾಡಿರ್ತಕ್ಕಂಥ ತಪ್ಪುಗಳಿಂದ. ಪೇರೆಂಟ್ಸ್ ಏನ್ ಬೇಕು? ದುಡ್ಡೇ ಬೇಕು. ಅದೇ ಆಗಿರೋ ಸಮಸ್ಯೆ. ಆ ತಂದೆ ತಾಯಿ ಏನೋ ಪಾರ್ಟಿಗಳು ಮಾಡ್ತಾರೆ, ಮಕ್ಕಳು ಏನ್ ಮಾಡ್ತಾರೆ? ಮೊಬೈಲ್ ಕೊಡ್ತಾರೆ. ಆ ಹೋಟೆಲ್ಗಳಿಗೆ ಹೋಗಿರ್ತಾರೆ, ತಂದೆ ತಾಯಿಗಳು ಮೊಬೈಲ್ ಕೊಟ್ಬಿಟ್ಟು ಇವ್ರು ಸುದ್ದಿ ಹೇಳ್ತಿರ್ತಾರೆ ಹೋಟ್ಲಲ್ಲಿ. ನೋಡಿ ಎಷ್ಟೆಷ್ಟು ತಪ್ಪುಗಳು ಮಾಡ್ತಾರೆ ಸಮಾಜದಲ್ಲಿ. ಮತ್ತೆ ಇನ್ನೇನು ಸೃಷ್ಟಿ ಆಗುತ್ತೆ ಸಮಾಜದಲ್ಲಿ ನರಕನ ಸೃಷ್ಟಿ ಆಗುತ್ತೆ ಮಕ್ಕಳೇನಾಗುತ್ತೆ? ಆ ನರಕದಲ್ಲಿ ಬದುಕ್ತಾ ಇರ್ತಾರೆ, ನರಕ ಸೃಷ್ಟಿ ಆಗ್ತಾ ಇರುತ್ತೆ. ಸಹಜವಾಗಿ ಅವರು ಕೂಡ ಒಬ್ಬ ರೌಡಿಗಳು ಆಗ್ತಾರೆ, ಅಥವಾ ಸೂಸೈಡ್ ಮಾಡ್ಕೊಂತಾರೆ, ಕೆಟ್ಟ ದಾರಿ ಹಿಡಿಯುತ್ತಾರೆ. ಅಂದ್ರೆ ಬೆಳವಣಿಗೆ ಅಲ್ಲೇ ಪ್ರಾರಂಭ ಆಗ್ತಿದೆ. ಅದನ್ನ ಸರಿಯಾಗಿ ಗಮನಿಸು, ಸಮಯ ಕೊಡು, ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು. ಮೊಬೈಲ್ ಕೊಟ್ರೆ ಎಷ್ಟು ಹಾಳಾಗುತ್ತೆ ಅವ್ರ ಜೀವನ. ಬೇಕಾದಷ್ಟಿದೆ. ಏನ್ ಮಕ್ಳಿಗೆ ಏನ್ ಕೊಡ್ಬೇಕಂತಕ್ಕಂಥದ್ದು ಪ್ರಕೃತಿಯಲ್ಲಿ ಎಷ್ಟೋ ಇದೆ, ಅದನ್ನೆಲ್ಲ ಕೊಡ್ಬೇಕು. ಅಂದ್ರೆ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು. ಆ ಒಂದು ಏನೇನ್ ಕಲಿಬೇಕು, ಅವರು ಯಾವತ್ ತಿಳ್ಕೋಬೇಕು, ಯಾವತ್ ಬೇಡ. ಅಂದ್ರೆ ಚಿಕ್ಕಂದ್ರಿಂದನೇ ಎಲ್ಲ ತಿಳ್ಕೊಂತ ಒಂದೊಂದೊಂದೊಂದೊಂದೊಂದು ತಿಳ್ಕೊಂತ ಮಾಸ್ಟರ್ಸ್ ಆಗ್ತಾರೆ. ನೋಡಿ ನಮ್ಗೆ ಏನ್ ಬೇಕು ಭೌತಿಕವಾಗಿ ಎಲ್ಲ ಅಚೀವ್ ಮಾಡ್ತಾರೆ ಮಕ್ಕಳು. ಎಕ್ಸ್ಪ್ರೆಸ್ ಇನ್ ನೇಚರ್ ಬರುತ್ತೆ ಮಕ್ಕಳಿಗೆ. ಆ ಫಿಯರ್ ಅಂತಕ್ಕಂಥದ್ದು ಹೋಗುತ್ತೆ. ಕತ್ಲ ಬಿಡ್ಬೇಕು ಮಕ್ಕಳನ್ನ. ನೋಡಿ ಕತ್ಲಲ್ಲಿ ಹೋಗ್ಬೇಡ ಏನಾಗ್ಬಿಡ್ತೀಯ ಅಂತ. ಕತ್ಲಲ್ಲಿ ಏನಿಲ್ಲ ಅಂತ ಗೊತ್ತಾಗತ್ತೆ ಕತ್ಲಲ್ಲಿ ಬಿಟ್ರೆ ಮಕ್ಕಳು. ಅಷ್ಟೇ ಅಲ್ವಾ? ಅದೇ ಆಗಿರೋದು. ಅಂದ್ರೆ ಎಲ್ಲಾ ತರದಕ್ಕಂತ ಆ ಒಂದು ಫೋಬಿಯಾಸ್ ಇಂದ, ಆ ಒಂದು ಭಯಗಳಿಂದ, ಎಲ್ಲಾ ತರ ಭಯಗಳಿಂದ ಮಕ್ಕಳನ್ನ ಹೊರಗೆ ತರಬೇಕು. ಅದಾಗದು. ಅಂದ್ರೆ ಮಕ್ಕಳನ್ನ ಗಮನಿಸ್ಬೇಕು. ಎಲ್ಲ ಇದೇ ಒಂದು ಜವಾಬ್ದಾರಿ, ತಂದೆ ತಾಯಿ ಜವಾಬ್ದಾರಿ. ಏನಂದ್ರೆ ನಾವು ಮಾಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅಂದ್ರೆ ಇದನ್ನೇ. ಧ್ಯಾನ ಕೊಡಿ, ಸ್ವಾಧ್ಯಾಯ ಕೊಡಿ, ಸತ್ಸಂಗ ಕರ್ಕೊಂಡು ಹೋಗಿ, ಪ್ರಕೃತಿಯಲ್ಲಿ ಬಿಡಿ ಮಕ್ಕಳನ್ನ, ನೀರಲ್ಲಿ, ಮಣ್ಣಲ್ಲಿ, ಬಿಸಿಲಲ್ಲಿ, ಜಮೀನುಗಳಿದ್ರೆ ಜಮೀನುಗಳು ಕರ್ಕೊಂಡು ಹೋಗಿ, ಜಮೀನಲ್ಲಿ ಕೆಲಸ ಮಾಡಿಸಿ ಮಕ್ಕಳನ್ನ, ಆ ಗಿಡಗಳನ್ನ ಆರೈಕೆ ಮಾಡಿಸಿ ಮಕ್ಕಳನ್ನ. ನೋಡಿ ಸೊ ಇವೆಲ್ಲ ಮಾಡ್ಬೇಕು. ಅದು ಮಾಡದೆ ಏನ್ ಮಾಡ್ತಾರೆ? ಮಕ್ಕಳು ಒಂದ್ ಕಡೆ ಕಟ್ಟಾಗ್ತಾರೆ ಮೊಬೈಲ್ ಕೊಟ್ಟು. ಅದಾಗಿರೋದು. ಹಂಗಾಗಿ ಈ ಸಮಾಜ ಅವರಿಂದನೇ ರೂಪುಗೊಳ್ಳೋದು. ಸಮಾಜ ಅಂದ್ರೆ ಏನು? ಮಕ್ಕಳೇ ಸಮಾಜ, ಫ್ಯೂಚರ್ ಅವರೇ ಅಲ್ವಾ? ಸಮಾಜ ಯಾಕೆ ಹಿಂಗಾಗಿದೆ ಅಂದ್ರೆ ತಂದೆ ತಾಯಿ ಸರಿ ಇಲ್ಲ, ಸಮಸ್ಯೆ ಅಲ್ಲಿದೆ. ತಂದೆ ತಾಯಿ ಹತ್ರ ಧ್ಯಾನ ಇಲ್ಲ, ತಂದೆ ತಾಯಿ ಹತ್ರ ಆತ್ಮಜ್ಞಾನ ಇಲ್ಲ, ಮಾಸ್ಟರ್ ಏನಂತಕ್ಕಂಥದ್ದು ಇಲ್ಲ. ತಂದೆ ತಾಯಿ ಸ್ಲೇವ್ಸ್ ಆಗಿದ್ದಾರೆ, ಯಾರೋ ಹತ್ರ ಕಾಲು ಹಿಡ್ಕೊಂತಿದ್ದಾರೆ, ಯಾರೋ ಗುರು ನನಗೆ ಸಹಾಯ ಮಾಡ್ತಾನಂತ. ತಮ್ಮ ಸಮಸ್ಯೆಗಳು ತಾವು ಬಗೆಹರಿಸ್ಕೊಂಡಿಲ್ಲ. ಹಂಗಾಗಿ ತಮಗೆ ಧೈರ್ಯ ಇಲ್ಲ, ತಮಗೆ ಕ್ಲಾರಿಟಿ ಇಲ್ಲ ಜೀವನದ ಮೇಲೆ. ಮಕ್ಕಳಿಗೆ ಎಲ್ಲಿಂದ ಕೊಡಕ್ಕಾಗತ್ತೆ ಕ್ಲಾರಿಟಿ ನಾವು? ಓಶೋ ಇದನ್ನೇ ಹೇಳ್ತಾನೆ, ದಿ ಬುಕ್ ಆಫ್ ಚಿಲ್ಡ್ರನ್ ಅಲ್ಲಿ ಇದೇ ಹೇಳೋದು. ಪ್ರತಿ ಪೇರೆಂಟ್ ಈ ಕೆಲಸ ಮಾಡಬೇಕು. ನೋಡಿ ಮಾಸ್ಟರ್ಸ್, ಎಂತೆಂಥ ತಪ್ಪುಗಳು ನಡೀತಿದೆ ಭೂಮಿ ಮೇಲೆ. 10 ವರ್ಷ 12 ವರ್ಷ ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರಂತೆ ಮೊಬೈಲ್ ವಿಡಿಯೋ ಗೇಮ್ ಕೊಡದೆ. ಅಂದ್ರೆ ಎಂತ ಸಮಾಜ ಸೃಷ್ಟಿ ಆಗ್ತಿದೆ ನೋಡಿ. ಪ್ರತಿ ಪೇರೆಂಟ್ ಜವಾಬ್ದಾರಿ ಅದು. ಮಕ್ಕಳನ್ನ ಕುಕ್ ಹೇಳ್ಕೊಡ್ಬೇಕು, ಅಡಿಗೆ ಹೇಳ್ಕೊಡ್ಬೇಕು, ಒಳ್ಳೆ ಸಾತ್ವಿಕ ಆಹಾರ ಹೇಗ್ ಮಾಡೋದಂತ ಹೇಳ್ಕೊಡ್ಬೇಕು. ನೋಡು, ಇದಾದ ತಕ್ಷಣ ಫಸ್ಟ್ ಎಣ್ಣೆ ಹಾಕ್ಬೇಕು, ಒಂದೊಂದು ಸ್ಟೆಪ್ ಹೇಳ್ಕೊಡ್ಬೇಕು, ಹಿಂಗ್ ಆಗುತ್ತಂತ. ಅಂದ್ರೆ ಪ್ರತಿಯೊಂದು ಕಲಿತಾ ಇರ್ತಾರೆ ಮಕ್ಕಳು. ಡ್ರಾಯಿಂಗ್ಸು, ಪೇಂಟಿಂಗು, ಎಲ್ಲನೂ ಕಲಿತಾ ಇರ್ತಾರೆ ಒಂದೊಂದೊಂದೊಂದು. ಕರ್ಕೋಬೇಕು ಮಕ್ಕಳನ್ನ, ಕರ್ಕೊಂಡು ಹೇಳ್ಕೊಡ್ಬೇಕು ಎಲ್ಲಾನು ಕೂಡ. ಅವ್ರು ಬರ್ತಾರೆ. ಏನ್ ಮಾಡ್ತಿದ್ವಿ ಅಡಿಗೆ ಇವತ್ತಂದ್ರೆ, ನೋಡಿ ಈ ತರ ಅಡಿಗೆ ಮಾಡ್ತೀನಿ, ಹಿಂಗ್ ಮಾಡ್ಬೇಕು ಅಡಿಗೆ ಅಂತ ಹೇಳ್ಕೊಡ್ಬೇಕು. ಒಳ್ಳೆ ಶುದ್ಧ ಸಾತ್ವಿಕ ಆಹಾರ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಹೀಗ್ ಮಾಡ್ಬೇಕು ಅಂತ. ನಾವ್ ಏನು ಹೇಳ್ಕೊಟ್ರು ಮಕ್ಳು ಕಲಿತಾ ಇರ್ತಾರೆ ಯಾವಾಗ್ಲೂ. ಯಾಕಂದ್ರೆ ಫ್ರೆಶ್ ಎನರ್ಜೀಸು, ಖಾಲಿರುತ್ತೆ ಮೈಂಡ್. ನೀವೇನಾದ್ರೂ ಹೇಳ್ಕೊಡಿ ಎಲ್ಲ ತುಂಬ್ಕೊಂತ ಇರ್ತಾರೆ ಅವ್ರು. ಒಳ್ಳೆದಾರ ಹೇಳ್ಕೊಡಿ, ಕೆಟ್ಟದಾರ ಹೇಳ್ಕೊಡಿ, ನೀವೇನ್ ಹೇಳ್ಕೊಟ್ರು ತಗಂತ ಇರ್ತಾರೆ ಮಕ್ಕಳು. ಹಂಗಾಗಿ ನಾವು ಒಂದು ಒಳ್ಳೆ ಮಾರ್ಗದಲ್ಲಿದ್ದಾಗ, ಸತ್ಸಂಗದಲ್ಲಿದ್ದಾಗ, ಒಂದು ಸತ್ಯ ಮಾರ್ಗದಲ್ಲಿದ್ದಾಗ ಮಕ್ಕಳಿಗೆ ಅದನ್ನ ಕೊಡ್ತೀವಿ ನಾವು ಸಹಜವಾಗಿ. ನಾವು ಒಂದು ಒಳ್ಳೆ ಮಾರ್ಗದಲ್ಲಿ ಅಂದ್ರೆ, ಇಲ್ಲಾಂದ್ರೆ ಹೇಗ್ ಕೊಡಕ್ ಸಾಧ್ಯ?
ನೋಡಿ ಮಾಸ್ಟರ್ಸ್. ಅಂದ್ರೆ ಯಾವಾಗ್ಲೂ ತಂದೆ ತಾಯಿ ಆಕ್ಟಿವ್ ಆಗಿರ್ಬೇಕು, ಅದೇ ಇರೋದು ವಿಷಯ. ನಾವು ಎಷ್ಟು ಆಕ್ಟಿವ್ ಆಗಿರ್ತೀವಿ, ಮಕ್ಕಳು ಕೂಡ ಸಹಜವಾಗಿ ಅಷ್ಟೇ ಆಕ್ಟಿವ್ ಇರ್ತಾರೆ. ಅವರು ಅಷ್ಟೇ ಕೆಲಸಗಳು ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಏನಾದ್ರು ಒಂದು ಒಳ್ಳೆ ಕೆಲಸಗಳು ನಾವು ಮಾಡ್ತಿದ್ರೆ ಮಕ್ಕಳು ಕೂಡ ಅದೇ ರೂಢಿಸ್ಕೊಂತಾರೆ ಯಾವಾಗ್ಲೂ. ತಂದೆ ತಾಯಿಗಳು ಸೋಮಾರಿಗಳಾಗ್ಬಾರ್ದು, ಅದು ಆಗಿರೋದು. ತಂದೆ ತಾಯಿ ಹತ್ರ ಏನ್ ಗುಣಗಳಿದೆ, ಮಕ್ಕಳ ಹತ್ರ ಅದೇ ಗುಣಗಳು ಬೆಳೆಸ್ಕೊಂತ ಹೋಗ್ತಾರೆ. ಶುದ್ಧ ಸಾತ್ವಿಕ ಗುಣ ಇದೆಯಾ, ಒಂದು ನಿರ್ಗುಣಗಳಿದೆಯಾ, ಆತರ ಗುಣಗಳಿದ್ರೆ ಮಕ್ಕಳ ಹತ್ರ ಕೂಡ ಅವೇ ಗುಣಗಳು ಅಟ್ರಾಕ್ಟ್ ಆಗಿ ಅವೇ ಬೆಳೆಸ್ಕೊಂತಾರೆ ಮಕ್ಕಳು. ಸೊ ಮಗು ಅಂದ್ರೆ ಏನು, ಎಲ್ಲಾನು ಅಬ್ಸರ್ವ್ ಮಾಡಿ ಎಲ್ಲಾನು ಸಂಗ್ರಹ ಮಾಡ್ಕೊಂತಿರುತ್ತೆ ಸಮಾಜದಿಂದ, ಸಂಸಾರದಿಂದ. ಹಾಗಾಗಿ ಆ ಒಂದು ಸಮಾಜ, ಸಂಸಾರ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾಗಿರುತ್ತೆ, ಅಷ್ಟು ಮಗು ಕೂಡ ಅದ್ಭುತವಾಗಿ ಬೆಳೆಯುತ್ತೆ, ಅದ್ಭುತವಾಗಿ ರೂಪುಗೊಳ್ಳುತ್ತೆ. ಅವಾಗ ಸಮಾಜ ಕೂಡ ಆ ಮಗು ಹೊರಗಡೆ ಹೋದಾಗ ಆ ಒಂದು ಅದು ಕೂಡ ಕಲಿಯುತ್ತೆ, ಪ್ಲಸ್ ಸಮಾಜ ಕೂಡ ಅದ್ಭುತವಾಗಿರುತ್ತೆ. ಹಂಗಾಗಿ ನಮ್ಮ ಗುರುಗಳಿನವರು ಮಕ್ಕಳ ಚಿಕ್ಕಂದ್ರಿಂದನೇ ಧ್ಯಾನಕ್ಕೆ ಕರ್ಕೊಂಡೋಗಿ, ಧ್ಯಾನಕ್ಕೆ ಕರೆತನ್ನಿ. ಚಿಕ್ಕಂದ್ರಿಂದನೇ ಒಂದು ಯಾವಾಗ ಕುತ್ಕೊಂತಾರೆ, ಸುಮ್ಮನೆ ಕುತ್ಕೋಬೇಕು, ಕೂರ್ಸ್ಬೇಕು ಒಂದು 5 ನಿಮಿಷ. ನನ್ನ ಮಗ 2 ವರ್ಷದಿಂದಾನೇ ಕುತ್ಕೊಳಕ್ ಪ್ರಾರಂಭ ಮಾಡುದು, ಒಂದು ವರ್ಷ 8 ತಿಂಗಳಿಂದಾನೆ. ಅವಾಗಿಂದ ಸುಮ್ಮನೆ ಕೂರಿಸ್ತೀವಿ ಒಂದು 5 ನಿಮಿಷ. ಅವ್ನು ಕೆಲವೊಂದ್ಸತಿ ಸಡನ್ ಆಗಿ 10 ನಿಮಿಷ ಕುತ್ಕೊಂತಾನೆ ಧ್ಯಾನಕ್ಕೆ. ಇವಾಗ ಗೊತ್ತಾಗುತ್ತೆ, ಎನರ್ಜಿ ಸೆನ್ಸ್ ಮಾಡ್ತಾರೆ ಮಕ್ಕಳೆಲ್ಲ, ಸೆನ್ಸ್ ಮಾಡ್ತಾರೆ. ಪೇರೆಂಟ್ಸ್ ಕರ್ಕೊಂಬರೋದಿಲ್ಲ ಮಕ್ಕಳನ್ನ, ಅವ್ರ ಅಜ್ಜ ಹತ್ರ ಬಿಡ್ತಾರೆ ಇವ್ರು ಧ್ಯಾನಕ್ಕೆ ಬಂದ್ರೆ. ಮಾಡ್ಲೇಬಾರದು, ಮಕ್ಕಳನ್ನ ಎಲ್ಲ ಕ್ಲಾಸಸ್ ಕರ್ಕೊಂಬರ್ಬೇಕು. ನಮ್ಮಲ್ಲಿ ಬಾಲ ವಿಕಾಸ ಅಂತ ಒಂದಿರುತ್ತೆ, ಆಗ್ಲಿ ಪ್ರತಿ ಒಂದು ದೊಡ್ಡ ದೊಡ್ಡ ಇವೆಂಟ್ ಅಲ್ಲಿ ಅಂತಲ್ಲಿ ಬಿಡ್ಬೇಕು, ಕರ್ಕೊಂಡೋಗಿ ಬೆಳಿಗ್ಗೆ ಒಂದು 10 ನಿಮಿಷ ಧ್ಯಾನ ಮಾಡಿಸ್ಬೇಕು, ಅಲ್ಲಿ ಆಟಕ್ಕೆ ಬಿಡ್ಬೇಕು. ಮಕ್ಕಳಿಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಆ ಚೈಲ್ಡ್ ಟ್ರಾಮ್ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಟ್ರಾಮ್ ಅಂದ್ರೆ ಚೈಲ್ಡಿಶ್ ಅಲ್ಲಿ ಏನಾಗುತ್ತೆ, ತಂದೆ ತಾಯಿ ಯಾವಾಗ್ಲೂ ಜಗಳ ಆಡ್ತಿದ್ರೆ, ತಂದೆ ತಾಯಿಗಳಲ್ಲಿ ಡಿಫ್ರೆನ್ಸ್ಗಳಿದ್ರೆ, ತಂದೆ ತಾಯಿಗಳಲ್ಲಿ ಯಾವ್ದೋ ಭಯ, ಯಾವ್ದೋ ಒಂದು ಲೋ ಎಮೋಷನ್ಸ್ ಇದ್ರೆ ಮಕ್ಳಿಗೆ ಕೂಡ ಅದೇ ಎಮೋಷನ್ಸ್ ಬರ್ತವೆ. ಅದು ಚೈಲ್ಡ್ ಟ್ರಾಮಾ ಅಂತೀವಿ. ಆ ಟ್ರಾಮಾದಲ್ಲಿ ಇದ್ದಾಗ ಮಕ್ಳೇನಾಗುತ್ತೆ, ಬೆಳೀತಾ 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 ಅದೇ ಭಯನ್ನ ಶೇಖರಣೆ ಮಾಡ್ಕೊಂಡು ಮಕ್ಳು ಎಕ್ಸ್ಪ್ರೆಸ್ ಮಾಡೋದಿಲ್ಲ ದೊಡ್ಡರಾದಾಗ. ಅದು ಸಾಯೋ ತನಕ ಹೋಗೋದಿಲ್ಲ ಮಕ್ಳಿಗೆ. ಧ್ಯಾನಕ್ಕೆ ಬಂದ್ರೆ ಹೋಗುತ್ತೆ, ಧ್ಯಾನಕ್ಕೆ ಬಂದಿಲ್ಲ ಅಂದ್ರೆ ಅದೇ ಟ್ರಾಮಾದಲ್ಲಿ ಇರ್ತಾರೆ ಮಕ್ಕಳು. ಕೆಲವೊಬ್ಬ ಮಕ್ಕಳು ಎಕ್ಸ್ಪ್ರೆಸ್ಸೇ ಮಾಡ್ತಿರಲ್ಲ, ಭಯ ಇರ್ತದೆ ನೋಡಿ. ಯಾಕಿರ್ತಾವಂದ್ರೆ ಆ ಒಂದು ತಂದೆ ತಾಯಿಗಳಿಂದ, ಚಿಕ್ಕಂದ್ರಿಂದ ಅವೆಲ್ಲ. ಸೊ ಹಂಗಾಗಿ ಪ್ರತಿ ತಂದೆ ತಾಯಿ ಆತ್ಮಜ್ಞಾನಿ ಆಗ್ಬೇಕು, ಅದಿರೋದು. ಆ ಟ್ರಾಮ್ ಹಂಗೆ ಕ್ಯಾರಿ ಮಾಡ್ತಿರ್ತಾರೆ ಮಕ್ಕಳು. ಆ ಭಯನ, ಆ ಒಂದು ಎಕ್ಸ್ಪ್ರೆಸ್ ಮಾಡ್ತಿರ್ತಕ್ಕಂಥ ನೇಚರ್ನ ಹಂಗೇ ಕ್ಯಾರಿ ಮಾಡಿ ಮಾಡಿ ದೊಡ್ಡವರಾದಾಗ ಕೂಡ ಹಂಗೆ ಬದುಕ್ತಿರ್ತಾರೆ, ಆ ಭಯದಲ್ಲೇ ಬದುಕ್ತಿರ್ತಾರೆ. ಅಂದ್ರೆ ಅಲ್ಲಿಂದ ಪ್ರಾರಂಭ ಆಗಿದೆ, ಚಿಕ್ಕಂದ್ರಿಂದ ಪ್ರಾರಂಭ ಆಗಿದೆ ಅನ್ನೋ ಭಯ ಅಂತಕ್ಕಂಥದ್ದು. ಯಾಕಂದ್ರೆ ಪ್ರತಿ ಒಂದು ಕೂಡ ಎನರ್ಜಿನೇ ನೋಡಿ ಮಾಸ್ಟರ್, ನೆನ್ಪಿಟ್ಕೋಬೇಕಿಲ್ಲ. ನಾವೇನೇ ಕೆಲಸ ಮಾಡ್ಲಿ, ಏನೇ ಒಂದು ಆಕ್ಟಿವಿಟಿ ಮಾಡ್ಲಿ, ಮಾತಾಡ್ಲಿ, ಆಲೋಚನೆ ಮಾಡ್ಲಿ, ಪ್ರತಿದು ಎನರ್ಜಿ. ಆ ಎನರ್ಜಿ ಅಂತಕ್ಕಂಥದ್ದು ನಮ್ ಜೊತೆ ಇರೋರಿಗೆ ಕೂಡ ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಬೇಗ ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ಮಕ್ಕಳು ಅಬ್ಸರ್ವ್ ಮಾಡಿ ಕಲಿತಾರೆ, ಜೊತೆಗೆ ನಮ್ ಜೊತೆ ಬೆಳೀತಾ ಇರ್ತಾರೆ. ಅಲ್ಲಿಂದನೇ ಆ ಭಯನ ಕೂಡ ಬೆಳೆಸ್ಕೊಂತಾರೆ. ಅಲ್ಲಿದ್ರೆ ಭಯ ಇದ್ರೆ, ಆ ಒಂದು ನೆಗೆಟಿವ್ ಇದ್ರೆ ಅದನ್ನು ಕೂಡ ಅದು ಬೆಳೀತಾ ಹೋಗುತ್ತೆ. ಅದನ್ನ ಯಾವತ್ತು ಸೃಷ್ಟಿ ಮಾಡ್ಲೇಬಾರ್ದು ಸಂಸಾರದಲ್ಲಿ, ತಂದೆ ತಾಯಿ ಮಧ್ಯೆ ಇರ್ಲೇಬಾರ್ದು. ಅದಿರ್ಬಾರ್ದಂದ್ರೆ ತಂದೆ ತಾಯಿಗಳು ಮಾಸ್ಟರ್ ಆಗ್ಬೇಕು, ಅದು ಇರೋದು ವಿಷಯ. ಸೊ ಇವ್ರು ಮಾಸ್ಟರ್ ಆಗದೆ ಮಕ್ಕಳು ಕೂಡ ದಾರಿ ತಪ್ತಾರೆ. ಹಂಗಾಗಿ ಧ್ಯಾನ ಇದ್ರೆ ಅದ್ಭುತವಾದ ಒಂದು ಸಮಾಜ ರೂಪ ಆಗಕ್ ಸಾಧ್ಯ. ಯಾಕಂದ್ರೆ ಮಗು ಆ ಧ್ಯಾನ ಬಂದಾಗ ಸಹಜವಾಗಿ ಆ ಒಂದು ಮಗುವಿಂದನೇ ಸಮಾಜ ರೂಪುಗೊಳ್ಳುತ್ತೆ. ಹಂಗಾಗಿ ಪ್ರತಿ ಮಗು ಕೂಡ ಧ್ಯಾನಿ ಆಗ್ಬೇಕಂತ ನಮ್ಮ ಗುರುಗಳು ಹೇಳಿರೋದು. ಧ್ಯಾನಕ್ಕೆ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಮಾಸ್ಟರ್ಸ್.